ಹಲೋ ಎವ್ರಿವಾನ್. ಇವತ್ತು ವೈಕುಂಠ ಏಕಾದಶಿ. ನಂಗೆ ಗೊತ್ತಿದೆ ತುಂಬಾ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್. ಅದಾಗಿದ ತಕ್ಷಣನೇ ಹಾಗೆ ನ್ಯೂ ಇಯರ್ ಹಂಗೆಲ್ಲ ಬಂದು ಫುಲ್ ಬ್ಯುಸಿ ಆಗ್ಬಿಟ್ಟಿದೆ. ಬಟ್ ಎನಿವೇಸ್, ವೈಕುಂಠ ಏಕಾದಶಿ ಇದ್ದಿದ್ರಿಂದ ನಾನು ಮತ್ತೆ ನನ್ನ ಹಸ್ಬೆಂಡ್ ಫಾಸ್ಟಿಂಗ್ ಮಾಡ್ತಾ ಇದ್ವಿ. ನಾನು ನಿರ್ಜಲ ಫಾಸ್ಟಿಂಗ್ ಮಾಡ್ತಾ ಇದ್ದೆ. ಅಂದ್ರೆ ನೀರು ಕೂಡ ಕುಡಿದೆಲೆ ಆ ಒಂದು ದಿನಾನ ಸೆಲೆಬ್ರೇಟ್ ಮಾಡೋಣ ಅಂತ. ಬಟ್ ನನ್ನ ಹಸ್ಬೆಂಡ್ ನಾರ್ಮಲ್ ಫಾಸ್ಟಿಂಗ್ ಮಾಡ್ತಾ ಇದ್ರು. ಸೊ ನಾನು ಈವ್ನಿಂಗ್ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಫುಲ್ ಸ್ನಾನ ಎಲ್ಲ ಮಾಡ್ಕೊಂಡು ಅಲ್ಲಿವರೆಗೂ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಆಗಿ ತಿಲ್ಕ ಕೂಡ ಇಟ್ಕೊಂಡೆ. ನಾನು ಇಸ್ಕಾನ್ ಇಂದ ತಗೊಂಡ್ಬಂದಿದ್ದು, ತಿರುಪತಿಗೆ ಹೋಗಿದ್ನಲ್ಲ ಅಲ್ಲಿ. ನಾನು ತುಂಬಾ ಮಾತು ಎಲ್ಲಾನು ಕಡಿಮೆ ಮಾಡಿದ್ದೆ. ಯಾಕೆ ಅಂತಂದ್ರೆ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ ಅಂಡ್ ನನ್ನ ಎನರ್ಜಿನ ಸ್ವಲ್ಪ ಸೇವ್ ಮಾಡ್ಕೊಬೇಕಾಗಿತ್ತು. ಟಯರ್ಡ್ ಆಗ್ಬಿಟ್ರೆ ಆಮೇಲೆ ಊಟ ಮಾಡ್ಬೇಕು ಅಂತ ಅನ್ಸ್ಬಿಟ್ರೆ ಅಂತ. ಸೊ ಮನೆಯೆಲ್ಲ ನೀಟಾಗಿ ರೆಡಿ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಟ್ವಿ. ಯೂಶಲಿ ಈ ಟೆಂಪಲ್ಗೆ ಯಾರು ಬರಲ್ಲ ಆಯ್ತಾ. ಅಂದ್ರೆ ಬರ್ತಿರ್ಲಿಲ್ಲ, ನಾನು ಹೋಗ್ತಾ ಇದ್ದೆ ಸ್ಯಾಟರ್ಡೇಸ್, ಅಲ್ಲಿ ಯಾರು ಬರ್ತಿರ್ಲಿಲ್ಲ. ಆದ್ರೆ ಇವತ್ತಂತೂ ಫುಲ್ ಅಂದ್ರೆ ಫುಲ್ ರಶ್ ಇತ್ತು. ನಾನ್ ಬೇರೆ ನನ್ನ ಫ್ರೆಂಡ್ಸ್ ನ ಕರೆದಿದ್ದೆ, ಬನ್ನಿ ನಮ್ಮ ಮನೆ ಹತ್ರ ದೇವಸ್ಥಾನ ಇದೆ ವೆಂಕಟೇಶ್ವರ, ಬಹಳ ಚೆನ್ನಾಗಿದೆ ನೋಡಕ್ಕೆ, ಏನೂ ರಶ್ ಇರಲ್ಲ ಅಂತ. ಬಟ್ ರಶ್ ಇತ್ತು. ಅವಾಗ ಗೊತ್ತಾಯ್ತು ಅದು ನನ್ನ ದೊಡ್ಡ ಮೂರ್ಖತನ ಅಂತ. ಅಲಂಕಾರ ಕೂಡ ಬಹಳ ಚೆನ್ನಾಗಿ ಮಾಡಿದ್ರು. ಫ್ರೂಟ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಆಗಿ. ಅಂಡ್ ಅವತ್ ಮೂನ್ ಕೂಡ ಬಹಳ ಚಂದ ಕಾಣಿಸ್ತಾ ಇತ್ತು. ನನ್ನ ಫ್ರೆಂಡ್ಸ್ ಒಂದ್ ಸ್ವಲ್ಪ ಲೇಟ್ ಆಗಿ ಬಂದಿದ್ರಿಂದ ನಾನು ಮತ್ತೆ ಅವ್ರ ಜೊತೆ ಹೋಗಿ ಇನ್ನೊಂದ್ಸತಿ ದರ್ಶನ ಮಾಡಿದೆ. ಬಹಳ ಅಂದ್ರೆ ಬಹಳ ಚೆನ್ನಾಗ್ ಅನ್ಸ್ತು. ಒಂಥರ ಡಬಲ್ ಧಮಾಕ ಅಂತಾರಲ್ಲ ಹಾಗೆ. ಅದಾದ್ಮೇಲೆ ಆಸ್ ಯೂಶುವಲ್ ಮನೆಗೆ ಹೋಗಿ ಒಂದ್ ಸ್ವಲ್ಪ ಸ್ನಾಪ್ ಚಾಟ್ ಅಲ್ಲಿ ಸ್ಟೋರೀಸ್ ಅದು ಇದು ಎಲ್ಲ ಅಪ್ಡೇಟ್ ಮಾಡಿ ನೆಕ್ಸ್ಟ್ ಡೇ ನಾನು ತುಳಸಿನ ತಿಂದು ನನ್ನ ಒಂದು ಫಾಸ್ಟಿಂಗ್ ನ ಬ್ರೇಕ್ ಮಾಡಿದೆ. That's it for today. Thank you so much for watching this. See you guys in my next mini vlog. Bye bye.